ಫಾರ್ ದ ಪಾಸ್ಟ್ ಫ್ಯೂ ಮಂತ್ಸ್ ಎಲ್ಲರೂ ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ದಾರೆ, ಅದೇ ಪವರ್. ಅದು ಪವರ್ ಆಫ್ ಪಾಲಿಟಿಕ್ಸಿಂದಾಗಲಿ, ಕ್ರಿಕೆಟ್ನ ಪವರ್ ಪ್ಲೇಯಿಂದಾಗಲಿ ಅಥವಾ ಎಲೆಕ್ಟ್ರಿಸಿಟಿನ ನೆಸೆಸಿಟಿಯಿಂದಾಗಲಿ. ಪಾಲಿಟಿಕ್ಸ್ ಮತ್ತು ಕ್ರಿಕೆಟ್ ಇಂಪಾರ್ಟೆಂಟೇ, ಆದರೆ ನಾವಿಲ್ಲಿರೋದು ನಿಮಗೆ ಏನು ಮ್ಯಾಟ್ರ್ ಆಗುತ್ತೆ ಅಂತ ಅದನ್ನು ಫೋಕಸ್ ಮಾಡೋಕ್ಕೆ. ಇಂಡಿಯಾದ ರೈಸಿಂಗ್ ಪವರ್ ಡಿಮ್ಯಾಂಡಿಂದ ಬೆನಿಫಿಟ್ ಆಗೋ 10 ಸ್ಟಾಕ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಬಟ್ ಅದರ ಮುಂಚೆ ಇದೇ ಥರ ವೀಡಿಯೋಸ್ಗಳಿಗಾಗಿ ನಮ್ಮ ಅಪ್ಸ್ಟಾಕ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಮ್ಮರಲ್ಲಿ ಪವರ್ ಕನ್ಸಂಪ್ಷನ್ ಹೆಚ್ಚಾಗುತ್ತೆ. ಇಂಡಿಯಾದಲ್ಲಿ ಹೆಚ್ಚು ಎಲೆಕ್ಟ್ರಿಸಿಟಿಯನ್ನು 42% ಇಂಡಸ್ಟ್ರೀಸ್, ನಂತರ 26% ಹೌಸ್ ಹೋಲ್ಡ್ಸ್ ಯೂಸ್ ಮಾಡ್ತಾರೆ. ಇಂಡಿಯಾ ಥರದ ರ್ಯಾಪಿಡ್ಲಿ ಗ್ರೋಯಿಂಗ್ ಎಕಾನಮಿಯಲ್ಲಿ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಇದೆ. ಈ ಏಪ್ರಿಲ್ ಆ್ಯಂಡ್ ಮೇನಲ್ಲಿ ದೇಶದ ತುಂಬ ಜಾಗದಲ್ಲಿ ಎಷ್ಟು ಬಿಸಿಲು ಇತ್ತು ಅಂತ ನಿಮಗೆ ಗೊತ್ತಾಗಿರುತ್ತೆ. ಈ ವರ್ಷ ಅಬೋವ್ ನಾರ್ಮಲ್ ಟೆಂಪ್ರೇಚರ್ಸ್ ರೆಕಾರ್ಡ್ ಆಗಿದ್ದರಿಂದ ಮನೆಗಳಲ್ಲಿ ಎಸಿಸ್ ಆ್ಯಂಡ್ ಕೂಲರ್ಸ್ಗಳ ಯೂಸೇಜ್ ಹೆಚ್ಚಾಯಿತು. ಅದರಿಂದ ಪವರ್ ಕನ್ಸಂಪ್ಷನು ಹೆಚ್ಚಾಯಿತು. ಪೀಕ್ ಪವರ್ ಡಿಮ್ಯಾಂಡ್ ಇನ್ 2024 ಒಂದಿನಕ್ಕೆ ಬೇಕಾಗಿದ್ದ ಹೈಯೆಸ್ಟ್ ಪವರ್ ಸಪ್ಲೈ ಡಿಮ್ಯಾಂಡನ್ನು ತೋರಿಸೋ ಈ ವರ್ಷದ ಪೀಕ್ ಪವರ್ ಡಿಮ್ಯಾಂಡ್ ಫಿಗರ್ಸ್ ಇದೆ. ಮಾರ್ಚ್ ಆದಮೇಲೆ ಏಪ್ರಿಲ್ ಆ್ಯಂಡ್ ಮೇನಲ್ಲಿ ರೈಸ್ ಇತ್ತು. ಪರ್ಟಿಕ್ಯುಲರ್ಲಿ ಮೇ 24 240 ಗಿಗಾವಾಟ್ಸಲ್ಲಿ ಹೈಯೆಸ್ಟ್ ಡಿಮ್ಯಾಂಡನ್ನು ರೆಕಾರ್ಡ್ ಮಾಡಿದೆ. ಹೆಚ್ಚುವರಿಯಾಗಿ ಈ ವರ್ಷ ಏಪ್ರಿಲಲ್ಲಿ ಓವರಾಲ್ ಪವರ್ ಕನ್ಸಂಪ್ಷನ್ ಅಪ್ರಾಕ್ಸಿಮೇಟ್ಲಿ 11% ಹೆಚ್ಚಾಗಿದೆ. ದೇಶದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇವಿನ ಯೂಸ್ ಹೆಚ್ಚಾಗಿರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರಲ್ಲಿ ಕೂಡ ಪವರ್ ಡಿಮ್ಯಾಂಡ್ ರೈಸ್ ಆಗ್ತಿದೆ. ಪವರ್ ಡಿಮ್ಯಾಂಡ್ ಇಸ್ ಈಕ್ವಲ್ ಟು ಪವರ್ ಸ್ಟಾಕ್ಸ್. ಅಂದರೆ ಇಂಡಸ್ಟ್ರೀಸ್, ಹೌಸ್ ಹೋಲ್ಡ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಎಲ್ಲನೂ ದೇಶದ ಇನ್ಕ್ರೀಸ್ಡ್ ಪವರ್ ಡಿಮ್ಯಾಂಡ್ಗೆ ಕಾಂಟ್ರಿಬ್ಯೂಟ್ ಮಾಡೋದು ಪವರ್ ಸ್ಟಾಕ್ಸನ್ನು ಬೆನಿಫಿಟ್ ಮಾಡುತ್ತೆ. ಲಾಸ್ಟ್ 6 ಮಂತ್ಸ್ನ ರಿಟರ್ನ್ಸ್ ನೋಡಿದ್ರೆ ಇನ್ವೆಸ್ಟರ್ಸ್ಗೆ ಈ ಸ್ಟಾಕ್ಸ್ಗಳು 44%ಇಂದ 71%ವರೆಗೂ ರಿಟರ್ನ್ಸ್ ಕೊಟ್ಟಿದೆ. ಜೊತೆಗೆ CESC, IEX ಆ್ಯಂಡ್ ಅದಾನಿ ಟ್ರಾನ್ಸ್ಮಿಷನ್ ಥರದ ಪವರ್ ರಿಲೇಟೆಡ್ ಸ್ಟಾಕ್ಸ್ಗಳು ಕೂಡ ಫೋಕಸಲ್ಲಿದೆ. ಹೈ ಪವರ್ ಡಿಮ್ಯಾಂಡ್ ಸಮ್ಮರ್ ಮಂತ್ಸ್ಗೆ ಮಾತ್ರ ಲಿಮಿಟೆಡ್ ಆಗಿರಲ್ಲ ಎಂಬುದನ್ನು ನೆನ್ಪಿಟ್ಕೊಳ್ಳಿ. ಲಾಸ್ಟ್ ಇಯರ್ದ ಪೋಸ್ಟ್ ಸಮ್ಮರ್ ಡೇಟಾವನ್ನು ನೋಡೋಣ. ವಿಂಟರ್ ಮಂತ್ಸನ್ನು ಬಿಟ್ಟು ಪವರ್ ಡಿಮ್ಯಾಂಡ್ ಆಗಸ್ಟಿಂದ ಅಕ್ಟೋಬರ್ವರೆಗೂ ಹೆಚ್ಚಾಗೇ ಇತ್ತು. ಇದು ಮೇಯ್ನ್ಲಿ ಫೆಸ್ಟಿವ್ ಸೀಸನ್ ಮುಂಚೆ ಹೈ ಹ್ಯುಮಿಡಿಟಿ ಮತ್ತು ಇನ್ಕ್ರೀಸ್ಡ್ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸಿಂದಾನೆ. ಸೊ ಯಾವುದು ನಂಬರ್ 1 ಪವರ್ ಸ್ಟಾಕ್ ಅಂತ ನೀವು ಅಂದ್ಕೊಂಡಿದ್ದೀರಾ? ನಮಗೆ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇದೇ ಥರ ವೀಡಿಯೋಸ್ಗಳಿಗಾಗಿ ನಮ್ಮ ಅಪ್ಸ್ಟಾಕ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Investment in securities market are subject to market risks. Read all the related documents carefully before investing.